ಮಾಡ್ತಾರಲ್ಲ, ಇದು ವಿಶೇಷತೆ ಏನು ಸರ್ ಹೇಳಿ ಸರ್? ಇದು ಸುಮಾರು ನಾವು ಚಿಕ್ಕ ಮಕ್ಕಳು ಇದ್ದರು, ಕಡಿಮೆ ಅಂದ್ರೂ ಒಂದು 40 ವರ್ಷ 50 ವರ್ಷದಿಂದ ಈ ಜಾಗ 181 ಅಂತ ಸರ್ವೆ ನಂಬರು ಕೇಸ್ ನಡೀತಾ ಇದೆ. ಇದ್ರಿಗೆ ಬಂದು ಸುಮಾರು ಸತಿ ನಾನು ಕೌನ್ಸಿಲರ್ ಆಗಿ ಬರೋಕ್ಕೆ ಮುಂಚೆ ಇಲ್ಲಿ ಜಾಸ್ತಿ ತೊಂದರೆ ಇತ್ತು. ಎಲ್ಲ ಸಲ್ಯೂಷನ್ ಹೊಡೆಯೋರು, ಗಾಂಜಾ ಹೊಡೆಯೋರು, ಡ್ರಗ್ಸ್ ತೊಗೊಳೋರು ಎಲ್ರಿಗೂ ಅಡ್ಡ ಆಗಿಬಿಟ್ಟಿತ್ತು ಈ ಜಾಗ. ಮತ್ತು ಹಾವು ಜಾಸ್ತಿ ಸೇರ್ಕೊಂಡು ಬಿಟ್ಟಿತ್ತು. ಹಾವುಗಳಿಂದ ಜಾಸ್ತಿ ತೊಂದರೆ ಇತ್ತು. ಎಲ್ಲ ಮನೆಗಳಿಗೆ ತೊಂದರೆ, ಎಲ್ಲ ಮಕ್ಕಳಾಗ್ಬಿಟ್ಟು ಎಲ್ಲ ಮನೆಯಲ್ಲಿ ದೂರ್ತಾಯಿತ್ತು ಹಾವುಗಳೆಲ್ಲ ಸೇರಿ. ಅದ್ರಿಗೆ ಸುಮಾರು ಸತಿ JCB ತೊಗೊಂಡ್ಬಂದು ನಾವೇ ಕ್ಲಿಯರ್ ಮಾಡಿಸಿದ್ದಿರೋದು. ಅದು ಕ್ಲಿಯರ್ ಹೆಂಗೆ ಮಾಡಿದ್ರು ತೊಗೊಂಡ್ಬಂದು ಕಸನೂ ಹಂಗೆ ಆಗ್ತಾಯಿದ್ರು ಜನ, ಈ ಗಿಡನೂ ಹಂಗೆ ಬಂದುಬಿಡ್ತಾಯಿತ್ತು. ಅದು ಜಾಸ್ತಿ ತೊಂದರೆ ಇತ್ತು ಈ ಜಾಗಕ್ಕೆ. ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ MR ರವಿ ಸಾಹೇಬರು, ನಮ್ಮ DC ಸಾಹೇಬರು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದರು. ಅವ್ರಿಗೂ ಸಹ ನಾನು ಕರ್ಕೊಂಡು ಬಂದು ತೋರಿಸಿದೆ. ನಮ್ಮ ಪೌರಾಯುಕ್ತರು, ನಮ್ಮ ಕಮಿಷನರ್ ಸಾಹೇಬರು, ನಮ್ಮ ನಗರಸಭೆ ಕಮಿಷನರ್ ಸಾಹೇಬ್ರು ಜೊತೆಯಲ್ಲಿದ್ದರು. ಅವ್ರಿಗೂ ಕರ್ಕೊಂಡು ಬಂದು ನೋಡಿ ಸರ್, ಈ ಜಾಗದಿಂದ ಜಾಸ್ತಿ ತೊಂದರೆ ಆಗ್ತಾಯಿದೆ ನಮಗೆ. ಸುಮಾರು ಸತಿ ನಾನು JCB ಕ್ಲೀನ್ ಮಾಡಿಸಿದ್ದೀನಿ. ಹೆಂಗೆ ಕ್ಲೀನ್ ಮಾಡಿಸ್ತೀನಿ ಅದು ಅದೇ ಥರ ಗಿಡ ಬಂದುಬಿಟ್ಟು ಅವುಗಳೆಲ್ಲ ಸೇರ್ಕೊಂಡು ಜಾಸ್ತಿ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಏನಾದರೂ ಈ ಫೀಲ್ಡ್ಗೆ, ಈ ಮೈದಾನಿಗೆ 181 ಸರ್ವೆ ನಂಬರ್ ಜಾಗಗೆ ಏನಾದರೂ ನಿಮ್ಮ ಕಡೆಯಿಂದ ಸ್ವಲ್ಪ ಸಹಾಯ ಮಾಡಿ ಸರ್. ಇದು ಎಲ್ರಿಗೂ ತೊಂದರೆ ಆಗ್ತಾಯಿದೆ. ಎಲ್ಲ ಮನೆಗಳಿಗೆ ಹಾವು ಬರ್ತಾಯಿದೆ. ನನ್ನ ಮನೆಯಲ್ಲಿ ಕೂಡ ಹಾವು ಬಂದುಬಿಟ್ಟಿತ್ತು. ಆ ಹಾವು ಬಾಟ್ಲಲ್ಲಿ ಹಾಕ್ಕೊಂಡು ನಾನೇ ನನ್ನ ಕೈಯಿಂದ ಹಿಡ್ಕೊಂಡು ಹಾವು ಹಿಡ್ಕೊಂಡೋಗಿ ನಮ್ಮ ಜನರಲ್ ಬಾಡಿ ಮೀಟಿಂಗ್ ಆಗ್ತಾಯಿತ್ತು ನಗರಸಭೆಯಲ್ಲಿ. ಆ ಹಾವು ತೊಗೊಂಡೋಗಿ ನಾನು ಅಲ್ಲಿ ಕಮಿಷನರ್ ಸಾಹೇಬ್ರಿಗೆ, ನಮ್ಮ ಅಧ್ಯಕ್ಷರು ಮೇಡಮ್ ಇದ್ದರು, ನಮ್ಮ ಲಕ್ಷ್ಮೀ ದೇವಮ್ಮ ಮೇಡಮ್ ಇದ್ದರು, ಅವ್ರಿಗೆಲ್ಲ ನಾನು ತೊಗೊಂಡೋಗಿ ಹಾವು ತೋರಿಸ್ದೆ. ನೋಡಿ ಈ ಥರ ಎಲ್ಲ ಮನೆಗಳಿಗೆ ಬರ್ತಾಯಿದೆ, ದಯವಿಟ್ಟು ಏನಾದರೂ ಈ ಜಾಗಕ್ಕೆ ಏನಾದರೂ ಅನುಕೂಲ ಮಾಡಿಕೊಡಿ, ಜಾಸ್ತಿ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ಗೆ ಪಾಪ ಅವರು ಆಯಿತು ಏನು ಮಾಡೋಣ ಅಂತ ಹೇಳಿದ್ರು. ಮತ್ತು ನಮ್ಮ DC ಸರ್, ಈ ಜಾಗ ನಿಮ್ಮ ವಾರ್ಡ್ಗೆ ಸೇರುತ್ತಾ? ನನ್ನ ವಾರ್ಡ್ ಸೇರ್ತದೆ, ನನ್ನ ವಾರ್ಡ್ ವ್ಯಾಪ್ತಿಗೆ ಸೇರ್ತದೆ ಇದು. ಇವಾಗ ಸದ್ಯಕ್ಕೆ ನವೆಂಬರ್ 1ನೇ ತಾರೀಕಿಗೆ ನಮ್ಮ ವ್ಯಾಪ್ತಿನೂ ಮುಗ್ದೈತು. ನಾವು ಇವಾಗ ಕೌನ್ಸಿಲರು ಇಲ್ಲ, ಬಟ್ ಜನಕ್ಕೆ ತೊಂದರೆ ಆಗ್ತಾಯಿದ್ದಲ್ಲ. ಇವಾಗ ಬಂದು ಕೆಲಸ ಆಗೋ ಟೈಮ್ನಲ್ಲಿ ನಾವು ನಿಂತ್ಕೊಂಡು ಕೆಲಸ ಸ್ವಲ್ಪ ನೀಟಾಗಿ ಕೆಲಸ ಮಾಡಿಸ್ಕೊಂಡ್ರೆ ನೀಟಾಗಿ ಕೆಲಸ ಇರ್ತದೆ. ಇವಾಗ ಜನಕ್ಕೆ ಅನುಕೂಲ ಆಗ್ತದೆ. ಇವಾಗ ನನ್ನ ವಾರ್ಡಲ್ಲಿ ನಮ್ಮ ಸ್ಟೇಡಿಯಂ ಪಕ್ಕದಲ್ಲಿ ರೈಲ್ವೆ ಪಕ್ಕದಲ್ಲಿನೇ ಬೆಳಗ್ಗಿಂದ JCB ತೊಗೊಂಡು ಟಿಪ್ಪರ್ ತೊಗೊಂಡು ಸ್ಟೇಡಿಯಂ ಪಕ್ಕದಲ್ಲಿ ಕಡಿಮೆ ಅಂದರೆ ನೀವು ಬೆಳಗ್ಗಿಂದ 30 JCB 40 ಟಿಪ್ಪರ್ ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ದಾರೆ. 181ನಲ್ಲಿ ಇಲ್ಲಿ ಒಂದು 20 ಟಿಪ್ಪರು, ಒಂದು 2 JCB ಬಿಟ್ಟಿದ್ದಾರೆ. ಮತ್ತು ಈ ಶನಿವಾರ ಪ್ರತಿ ಶನಿವಾರ ಇದು ಕ್ಲೀನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವಾಗ ಸಂಜೆವರೆಗೂ ಎಷ್ಟಾಗ್ತದೆ ಅಷ್ಟು ಮಾಡ್ತಾರೆ. ಮತ್ತು ನೆಕ್ಸ್ಟ್ ಶನಿವಾರ ಬೆಳಗ್ಗೆನೇ ಬಿಟ್ಬಿಡ್ತಾರೆ, ಸಾಯಂಕಾಲ ಅವ್ರಿಗೂ ಎಷ್ಟಾಗ್ತದೆ ಅಷ್ಟು ಮಾಡ್ತಾರೆ. ಇವತ್ತು ಎಷ್ಟು ಟಿಪ್ಪರ್ ತೆಗೆದಿದ್ದಾರೆ ಸರ್? ಬೆಳಗ್ಗೆಯಿಂದ ಒಂದು 30 ಟಿಪ್ಪರ್ ಮೇಲೆ ಇವಾಗವರೆಗೂ ಮಧ್ಯಾಹ್ನನೇ ಬಿಟ್ಟಿರೋದಿದ್ದು. ಎಲ್ಲ ಕಡೆ ಊರಿನಲ್ಲಿ ಎಲ್ಲೆಲ್ಲೂ ಕಸ ಜಾಸ್ತಿ ಇದೆ, ಆ ಕಸ ಎತ್ಬಿಟ್ಟು ಕ್ಲಿಯರ್ ಮಾಡಿಕೊಂಡು ಮಧ್ಯಾಹ್ನ ಬಂದಿದ್ದಾರೆ ನನ್ನ ವಾರ್ಡ್ಗೆ. ಇವಾಗ ಅಲ್ಲಿ ಸ್ಟೇಡಿಯಂ ಹತ್ರನೂ ಎತ್ತಾ ಇದ್ದಾರೆ, ಇಲ್ಲಿನೂ ಎತ್ತಾ ಇದ್ದಾರೆ. ಸಾಯಂಕಾಲವರೆಗೂ ಎಷ್ಟಾಗ್ತದೆ ಅಷ್ಟು ಎತ್ತಾರೆ. ಮತ್ತು ನೆಕ್ಸ್ಟ್ ವಾರ ಬಿಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಡಬಲ್ ಟ್ಯಾಂಕ್ ಹತ್ರನೂ ಇದೇ ಥರ ಕ್ಲಿಯರ್ ಮಾಡ್ಸೋಕ್ಕೆ ಹೇಳಿದ್ದೀರಿ, ಅದು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಚಾನಲ್ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ MR ರವಿ ಸಾಹೇಬರು, DC ಸಾಹೇಬರಿಗೆ, ಅವರಿಗೆಲ್ಲ ನಾನು ತುಂಬ ನನ್ನ ಪೂರ್ತಿ ಮನಸ್ಸಿಂದ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಕಮಿಷನರ್ ಸಾಹೇಬರಿಗೆ. ಯಾಕಂದರೆ ಊರಿನಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ ನೀವು. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ನಿಮಗೆ ದೇವರು ಇನ್ನೂ ಐಶ್ವರ್ಯ ಆರೋಗ್ಯ ಚೆನ್ನಾಗಿ ಇಕ್ಕಲಿ ಅಂತ ಹೇಳಿ. ನಾನು ನೀವು ಊರಿನಲ್ಲಿ ಬಂದಿರೋದಕ್ಕೆ ಸುಮಾರು ಕಡೆ ತೊಂದರೆಗಳು ಎಲ್ಲ ನೋಡಿ ನೀವು ಅನುಕೂಲ ಮಾಡ್ಕೊಡ್ತಾ ಇದ್ದೀರಾ. ನಾನು ನಿಮ್ಮ ಚಾನಲ್ ಮುಖಾಂತರ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮನಸ್ಸಿಂದ. ಸರ್, ನಾವು ಈ ಕಡೆ ವಾರ್ಡ್ ನಂಬರ್ 22 ಈ ಕಡೆ ಇರೋರು. ನಾವು ಈ ಪ್ರಾಪರ್ಟಿ ಬಂದು ವರ್ಷದಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ. ಕೋಳಿದು ಅಂದರೆ ಹಾವುಗಳು ಬರೋದು, ಡೈಲಿ ಡ್ರಿಂಕರ್ಸು, ಗಾಂಜಾ ಮಾಡೋರು, ಈ ಕಡೆ ಎಲ್ಲ ಬಂದು ಈ ಕಡೆನೇ ಮಾಡ್ತಾರೆ ರಾತ್ರಿ ಟೈಮಲ್ಲಿ. ಇಲ್ಲಿ ಇನ್ನೊಂದು ಚಿಕ್ಕ ಮಕ್ಕಳು ಇರ್ತಾರೆ, ಹಾವುಗಳು ಎಲ್ಲ ಇದ್ದಾರೆ, ತುಂಬ ತೊಂದರೆ ಇದೆ ಮನೆ ಹತ್ರ. ಬಟ್ ಫೈನಲಿ ನಮ್ಮದು ಕೌನ್ಸಿಲರು ರಫೀ ಸಾಬ್ ಅವರು ಪ್ಲಸ್ ನಗರಸಭೆ ಆಫೀಸರ್ ಅವರು ಎಲ್ಲ ಬಂದು ಫೈನಲಿ ಕ್ಲೀನ್ ಮಾಡ್ತಾಯಿದ್ದಾರೆ. ಈ ನಮಗೆ ಹೇಳಿದ್ದಾರೆ, ನಮಗೆ ಖುಷಿ ಕೂಡ ಆಗ್ತಾಯಿದೆ ಈ ಕಡೆ ಮಾಡ್ತಾ ಇರೋರು. ಬಟ್ ನಮ್ಗೆ ಹೇಳಿದ್ದಾರೆ ಎವ್ರಿ ವಾರ ಶನಿವಾರ ಬಂದು ಕ್ಲಿಯರ್ ಮಾಡಿ ಕೊಡ್ತಾರಂತೆ. ಬಟ್ ನಮಗೆ ಅನುಕೂಲ ಆಗ್ತಾಯಿದೆ. ತುಂಬ ಟ್ಯಾಂಕ್ಸ್ ನಮಗೆ ಕೌನ್ಸಿಲರ್ ಅವ್ರಿಗೆ ಪ್ಲಸ್ ನಮ್ಮದು ನಗರಸಭೆ ಆಫೀಸರ್ ಅವ್ರಿಗೆ ತುಂಬ ಟ್ಯಾಂಕ್ಸು. ಇದಕ್ಕೆ ನಮಗೆ ಇಷ್ಟು ಮಾತ್ರ ಮಾಡೋಕ್ಕೆ ನಮಗೆ ಇಷ್ಟು ವರ್ಷ ಪೆಂಡಿಂಗ್ ಇತ್ತು, ಇವಾಗ ಫೈನಲ್ ಇದು ಮಾಡಿ ಕೊಡ್ತಾರೆ ಅಂತ ನಮಗೆ ಖುಷಿ ಆಯಿತು.